ಕಲಬುರಗಿ ಜಿಲ್ಲೆಯ ನರಾಣಾ ಪೊಲೀಸ್ ಸ್ಟೇಷನಲ್ಲಿ 18 ಮಾರ್ಚ್ 2026 ಚಂದಪ್ಪ ಸಜ್ಜನ್ ಅನ್ನವರು ಚಿಂಚುಂಚೂರು ಗ್ರಾಮ ಆಲಂದ್ ಇವರು ಪೊಲೀಸ್ ಸ್ಟೇಷನ್ಗೆ ಬಂದು ಒಂದು ದೂರನ್ನು ನೀಡಿರ್ತಾರೆ. ಅವರ ಮನೆಯಲ್ಲಿ ಕಟ್ಟಿರುವಂತಹ ಒಂದು ಕರು ಮತ್ತು 2 ಹೋರಿಗಳನ್ನು ಯಾರೋ ಅರ್ಧರಾತ್ರಿ ಕಳ್ಳತನ ಮಾಡಿಕೊಂಡು ಹೋಗಿದ್ದಾರೆ ಅನ್ನೋದು ಅದು ಹುಡುಕಿಕೊಡುವಂತ ದೂರು ನೀಡಿರ್ತಾರೆ. ಆ ದೂರನ್ನು ಸ್ವೀಕರಿಸಿಕೊಂಡು ನರೋಣಾ ಪೊಲೀಸ್ ಸ್ಟೇಷನಲ್ಲಿ ಒಂದು 42/2026 ಕಳ್ಳತನ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದು ಇರುತ್ತದೆ. ಈ ಯಾರು ಕಳ್ಳತನ ಮಾಡಿರುವ ಪತ್ತೆ ಮಾಡಲಿಕ್ಕೆ ಶ್ರೀ ತಮರಾಯ ಪಾಟೀಲ್ ಡಿವೈಎಸ್ಪಿ ಆಲಂದ್ ಅವರ ನೇತೃತ್ವದಲ್ಲಿ ಜಗದೀಶ್ ಸಿಪಿಐ ಆಲಂದ್, ಸಿದ್ದರಾಮ್ PSI ನರೋಣಾ, ಸಂಗಮೇಶ್ ಮತ್ತು ಅವರ ಜೊತೆ ಟೀಮ್ ಸಿಬ್ಬಂದಿ ಆಗಿರುವಂತಹ ಗುಂಡಯ್ಯ, ಭೀಮಾಶಂಕರ್, ರೇವಣ್ ಸಿದ್ದಪ್ಪ, ಬಲರಾಮ್, ರಾಮ್ಲಿಂಗ್, ಲಕ್ಷ್ಮೀಪುತ್ರ, ಶ್ರೀ ಬೀರಣ್ಣ ಇವರೆಲ್ಲ ಸೇರಿ ಒಂದು 2 ಟೀಮ್ಸ್ ಆಗಿ ಫಾರ್ಮ್ ಆಗಿದ್ದಾರೆ. ಅವರ ಎಲ್ಲ ತರಹ ಮಾಹಿತಿ, ಒಂದು ಟೆಕ್ನಿಕಲ್ ಇನ್ಫಾರ್ಮೇಷನು ಮತ್ತು ಹ್ಯೂಮನ್ ರಿಸೋರ್ಸಸ್ ಎಲ್ಲ ಯೂಸ್ ಮಾಡಿಕೊಂಡು ಇದರಲ್ಲಿ ಕಳ್ಳತನದಲ್ಲಿ ಭಾಗಿಯಾಗಿರುವಂತಹ 3 ಆರೋಪಿತರನ್ನು ವಶಪಡಿಸಿಕೊಂಡು ವಿಚಾರಣೆ ಮಾಡಿದ್ದಾರೆ. ಆರೋಪಿತರ ಆರೋಪಿತರ ಡೀಟೇಲ್ಸ್ ನೋಡಿದರೆ ಒಬ್ಬರು ಶಿವಶರಣಪ್ಪ ತಂದೆ ಬಂಡಪ್ಪ ಬೇನೂರ್ ಅಂತ, ಕೂಲಿ ಕೆಲಸ ಕಮಲಾಪುರ್ ವಾಸಿ, ಮತ್ತು ಫರೂಕ್ ತಂದೆ ಆದಾಮ್ ಸಾಬ್ ಕುರೇಶಿ ಅಂತ, ದನಗಳ ವ್ಯಾಪಾರ ಕಮಲಾಪುರ್. 3ನೇ ವ್ಯಕ್ತಿ ರಬ್ಬಾನಿ ತಂದೆ ಅಲ್ಲಾವುದ್ದೀನ್ ಅತ್ತಾರ್ ಅಂತ, ಇವರು ಡ್ರೈವರ್ ಕೆಲಸ ಕುರಿಕೋಟ ಕಮಲಾಪುರ್. ಈ 3 ಜನ ಈ ಕೇಸಲ್ಲಿ ಕಳ್ಳತನ ಮಾಡಲಿಕ್ಕೆ ಭಾಗಿಯಾಗಿದ್ದಾರೆ. ಈ ವಿಚಾರಣೆ ಮಾಡುವ ಸಮಯದಲ್ಲಿ ಈ ಫಸ್ಟ್ ಕೇಸಲ್ಲಿ ನೋಡಿದರೆ ಈ ಶಿವಶರಣಪ್ಪ ಅನ್ನೋರು ಆ ಕಂಪ್ಲೇನೆಂಟ್ ಪಾರ್ಟಿ ಕಡೆನೆ ಕೂಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರಿಗೆ ದುಡ್ಡಿನ ಆಶೆ, ದುಡ್ಡು ಬೇಕಾಗಿರೋದ್ರಿಂದ ಅವ್ರಿಗೆ ಪರಿಚಯ ಆಗಿರುವಂಥ ಈ ಫರೂಕ್ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿ ಸ್ವಲ್ಪ ಹೋರಿ ನಮ್ಮ ಕಡೆ ಇದೆ, ಅದು ಕಳ್ಳತನ ಮಾಡ್ಕೊಂಡು ಹೋಗು, ಮಾರಾಟ ಮಾಡೋ ದುಡ್ಡಲ್ಲಿ ನಾವು ಶೇರ್ ಮಾಡ್ಕೊಳ್ಳೋಣ ಅಂತ ಅವರಿಗೆ ಫಾರೂಕ್ ಅನ್ನೋರಿಗೆ ಕಾಂಟ್ಯಾಕ್ಟ್ ಮಾಡಿರ್ತಾರೆ. ಫಾರೂಕ್ ಅನ್ನೋರು ಮತ್ತು ರಬ್ಬಾನಿ ಅನ್ನೋರು ಸೇರಿ ಶಿವಶರಣಪ್ಪ ಇವರ ಜೊತೆ ಸೇರಿ ಈ ಫಿರ್ಯಾದಾರರಾಗಿರುವಂತಹ ಚಂದಪ್ಪ ಸಜ್ಜನ್ ಅವರಿಗೆ ಸೇರಿರುವಂಥ ಒಂದು ಕರು, 2 ಹೋರಿಗಳನ್ನು ಆ ನೈಟು ಗೂಡ್ಸ್ ವಾಹನದಲ್ಲಿ ಕಳ್ಳತನ ಮಾಡಿಕೊಂಡು ಅಫಜಲ್ಪುರ್ ತಾಲೂಕು ಆತ್ನೂರು ಇಲ್ಲಿ ಮತ್ತು ಕಮಲಾಪುರ ಸಂತೆಯಲ್ಲಿ ಮಾರಾಟ ಮಾಡಿರ್ತಾರೆ. ಆ ವಿಚಾರಣೆ ಸಮಯದಲ್ಲಿ ನಮ್ಗೆ ಇನ್ನೊಂದು ಕೆಲವೊಂದು ವಿಷಯಗಳು ಗೊತ್ತಾಗಿದೆ ಅಂದರೆ, ಈ ಫಾರೂಕ್ ರಬ್ಬಾನಿ ಅನ್ನೋರು ಈ ಕೇಸ್ ಜೊತೆ ಇನ್ನೂ 3 ಕೇಸಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ನಮಗೆ ವಿಷಯ ನಮಗೆ ತಿಳಿದು ಬಂದಿರುತ್ತದೆ. ಆ ಕೇಸಲ್ಲಿ ಈಗ ಆ ಕೇಸಸ್ ನೋಡಿದರೆ ಒಂದು ನರೋಣಾ ಪೊಲೀಸ್ ಸ್ಟೇಷನಲ್ಲೇ ಒಂದು ಕೇಸು 37/26, ಇನ್ನೊಂದು ಕಮಲಾಪುರ್ ಪೊಲೀಸ್ ಸ್ಟೇಷನಲ್ಲಿ 29/26, ಮಾಗಾಮ್ ಪೊಲೀಸ್ ಸ್ಟೇಷನಲ್ಲಿ 17/26, ಟೋಟಲ್ ಅದರ್ 3 ಕೇಸಸ್ಸು. ಒಟ್ಟಾರೆ ಇವರು 4 ಕೇಸಸ್ಸಲ್ಲಿ ಭಾಗಿಯಾಗಿರುವುದು ನಮ್ಮದು ವಿಚಾರಣೆ ಸಮಯಕ್ಕೆ ಕಂಡು ಬಂದಿರುತ್ತದೆ. ಈ ನರೋಣಾ ಫರೂಕು ರಬ್ಬಾನಿ. ಈಗ ನರೋಣಾ ಕೇಸ್ ಫಸ್ಟ್ ಕೇಸಲ್ಲಿ ನಮಗೆ ಒಂದು ಕರು, 2 ಹೋರಿಗಳ ಕಳ್ಳತನಲ್ಲಿ ಒಂದು 80,000 ಅಮೌಂಟ್ ನಾವು ಸೀಸ್ ಮಾಡಿದ್ದೇವೆ. ನರೋಣಾ ಪೊಲೀಸ್ ಸ್ಟೇಷನ್ 3 ಆಕಳು ಕಳ್ಳತನ ಆಗಿದೆ, ಅದರಲ್ಲಿ 65,000. ಕಮಲಾಪುರಲ್ಲಿ ಪೊಲೀಸ್ ಸ್ಟೇಷನಲ್ಲಿ 2 ಎತ್ತು, 1 ಹೋರಿ, 1 ಆಕಳು, ಅದರಲ್ಲಿ 55,000. ಮಹಗಾಮಲ್ಲಿ 1 ಆಕಳು 15,000. ಒಟ್ಟಾರೆ 2,15,000 ಅಮೌಂಟ್ ಅವರ ಕಡೆಯಿಂದ ಸೀಸ್ ಮಾಡಿದ್ದೇವೆ. ಅದೇ ರೀತಿಯಿಂದ ಗೂಡ್ಸ್ ವಾಹನ ಸೀಸ್ ಮಾಡಿದೆ, ಅದು ಟೋಟಲ್ ಅಮೌಂಟ್ 2 lakhs, ಟೋಟಲ್ 4,15,000 ವರ್ತ್ ಆಫ್ ದ ಕ್ಯಾಶು ಮತ್ತು ವೆಹಿಕಲ್ ಸೀಸ್ ಮಾಡಿದ್ದೇವೆ. ಇದರಲ್ಲಿ ಮೇಯ್ನ್ ಏನಂದರೆ, ಅವರು ಈ ಫಾರೂಕ್ ಅನ್ನೋರು ದನಗಳ ವ್ಯಾಪಾರ ಮಾಡ್ತಾರೆ, ಅವ್ರು ರೆಗ್ಯುಲರ್ ಆಗಿ ಮಾರಾಟ ಮಾಡ್ತಾ ಇರ್ತಾರೆ. ಈ ಕಳ್ಳತನ ಮಾಡಿರುವುದು ಇವ್ರೇನು ಮಾಡ್ತಾರೆ, ನೈಟ್ ಟೈಮ್ ಇವ್ರು ಗೂಡ್ಸ್ ವಾಹನ ತಗೊಂಡು ಮೇನ್ ರೋಡ್ ಸೈಡ್ ಕಟ್ಟಿರುವಂಥದ್ದು ಅಥವಾ ಫ್ರೀಯಾಗಿ ಬಿಟ್ಟಿರ್ತಾರಲ್ಲ ಅಂಥವ್ರು ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ಕೊಂಡು ಬರ್ತಾರೆ. ರೆಗ್ಯುಲರ್ ಆಗಿ ಮಾರಾಟ ಮಾಡೋ ದನಗಳ ಜೊತೆ ಇದನ್ನು ಮಿಕ್ಸ್ ಮಾಡಿ ಈ ಸಂತೆಯಲ್ಲಿ ಮಾರಾಟ ಮಾಡ್ತಾರೆ ಅಲ್ಲಿ ಬಂದವರಿಗೆ. ಸೊ ಈ ಥರ ಅವರು 4 ಕೇಸಲ್ಲಿ ಆಗಿದ್ದಾರೆ. ಸೊ ಟೋಟಲ್ ಒಳ್ಳೆಯ ಕೆಲಸ ಮಾಡಿ ಈ ರೀಸೆಂಟಾಗಿ ದನ ಕಳ್ಳತನ ಜಾಸ್ತಿ ಆಗಿರೋದ್ರಿಂದ ಅದರಲ್ಲಿ ಪತ್ತೆ ಮಾಡಿರೋದಕ್ಕೆ ನಾನು ಎಂಟೈರ್ ಆಲಂದ್ ಸಬ್ ಡಿವಿಷನ್ ಅವರಿಗೆ ಮತ್ತು ಆಲಂದ್ ಸರ್ಕಿಲ್, ಎಸ್ಪೆಷಲಿ ನರೋಣಾ ಪೊಲೀಸ್ ಸ್ಟೇಷನ್ ಮತ್ತು ಅವರ ಟೀಮ್ಗೆ ನಾನು ಮತ್ತು ಅಪರ ಪೊಲೀಸ್ ಅಧೀಕ್ಷರು ನಾವಿಬ್ಬರು ನಾವು ಅಪ್ರಿಸಿಯೇಷನ್ ಮಾಡಿದ್ದೇವೆ.